ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ದೇವರ ಮಹಾಕೃಪೆಯಿಂದ ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಅದೇ ರೀತಿ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುವ, ಕೇಳುವ, ನಂಬುವ ಪ್ರತಿಯೊಂದು ದೇವರ ಮಕ್ಕಳನ್ನು ಹೃದಯ ಅಂತರಾತ್ಮದಿಂದ ಯೇಸು ಕ್ರಿಸ್ತುವಿ ನಾಮದಲ್ಲಿ ನಿಮ್ಮನ್ನು ಶುಭ ಕೋರುತ್ತೇನೆ. ಕರ್ತನಾದ ಯೇಸು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ದೇವರ ಮಹಾಕೃಪೆಯಿಂದ ಕಳೆದ 7 ತಿಂಗಳು ದೇವರು ನಮ್ಮ ಎಲ್ಲರನ್ನ ಕಣ್ಣಿನ ಗುಡ್ಡೆಯಂತೆ ಕಾಪಾಡಿ ಅನೇಕ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡಿ ನಮ್ಮನ್ನು ದೇವರು ಒಂದೊಂದು ದಿನವೂ ಪೋಷಣೆ ಮಾಡಿ ನಮ್ಮ ನಡೆಸಿದ್ದಾರೆ. ಈ ಹೊಸ ತಿಂಗಳಲ್ಲಿ ಕಾಣಲಿಕ್ಕುವಂತೆ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಆದ್ದರಿಂದ ಈ ವರ್ಷದಲ್ಲಿ ಕೂಡ ಕಳೆದ 7 ತಿಂಗಳು ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆತನ ಪರಿಶುದ್ಧವಾದ ನಾಮವನ್ನು ಕೊಂಡಾಡುತ್ತೇನೆ. ಆಮೆನ್. ಹಲ್ಲೆಲೂಯಾ. ಸರಿಪ್ತ ಮಕ್ಕಳೇ, ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳಿ ಪ್ರಾರ್ಥಿಸುವುದಕ್ಕೆ ಮುಂಚೆ ಪರಿಶುದ್ಧ ಆತ್ಮನು ನಿಮ್ಮೊಂದಿಗೆ ಆತನ ಹೃದಯದಲ್ಲಿರುವ ಭಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತೆ ದೇವರು ಆಸೆ ಪಡುತ್ತಿದ್ದಾರೆ. ಈ ಲೈಫ್ ಟೈಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವ, ನೋಡುವ ಪ್ರತಿಯೊಂದು ದೇವರ ಮಕ್ಕಳನ್ನು ನೋಡಿ, ಏಸಪ್ಪ ನಿಮ್ಮ ಬಳಿ ಒಂದು ಜವಾಬ್ದಾರಿಯನ್ನು, ಒಂದು ಕರ್ತವ್ಯವನ್ನು ದೇವರು ಎದುರು ನೋಡ್ತಿದ್ದಾರೆ. ಏನಪ್ಪ ಅಂದರೆ, ನಾವು ನಮ್ಮ ಭಾರತ ದೇಶದ ರಕ್ಷಣೆಗೋಸ್ಕರ, ನಮ್ಮ ಭಾರತ ದೇಶದ ಸಂರಕ್ಷಣೆಗೋಸ್ಕರ, ಆಶೀರ್ವಾದಕ್ಕೋಸ್ಕರ, ಉಜ್ಜೀವನಕ್ಕೋಸ್ಕರ ಪ್ರಾರ್ಥಿಸಬೇಕು. ಯಾಕಂದರೆ ದೇವರ ಬರುವಿಕೆ ಬಹಳ ಸಮೀಪವಾಗಿದೆ. ಪರಿಶುದ್ಧ ಗ್ರಂಥದಲ್ಲಿ ದೇವರ ಆತ್ಮನು ಪ್ರವಾದನೆಯಾಗಿ ಬರೆದಿಟ್ಟಿರುವಂಥ ಪ್ರತಿಯೊಂದು ಕಾರ್ಯಗಳು, ಪ್ರವಾದನೆಗಳು ನಡೀತಿರುವುದನ್ನು ನಾವು ನೋಡ್ತಿದ್ದೀವಿ. ಈ ನಡುವೆ ಮಕ್ಕಳೇ, ಜನಗಳು ಗುಂಪು ಗುಂಪಾಗಿ ಸಾಯುತ್ತಿರುವುದನ್ನು, ಮರಣ ಹೊಂದುತ್ತಿರುವುದನ್ನು ನಾವು ನೋಡ್ತಿದ್ದೇವೆ. ಇದೆಲ್ಲ ದೇವರ ಬರುವಿಕೆಗೆ ಒಂದು ಗುರುತಾಗಿದೆ. ಕೆಲವು ವರ್ಷಗಳ ಮುಂಚಿತವಾಗಿ ಯಾರೋ ಒಬ್ಬರು ಅಪಘಾತದಲ್ಲಿ ತೀರಿ ಹೋಗ್ಬಿಟ್ರು. ಅಲ್ಲಿ ಮಳೆ ಬಂದು, ಪ್ರವಾಹ ಬಂದು 1-2 ಜನ ತೀರಿ ಹೋಗ್ಬಿಟ್ರು. ಈ ಥರ ನಾವು ಸಂದೇಶವನ್ನು ಕೇಳ್ತಿದ್ದೀವಿ. ಆದರೆ ಈ ದಿನಗಳಲ್ಲಿ ನಾವು ನೋಡುವಾಗ ಅನೇಕರು ಅಪಘಾತ, ವಿಮಾನದಲ್ಲಿ, ರೈಲಲ್ಲಿ, ಬಸ್ಸಲ್ಲಿ, 2 ವೀಲರಲ್ಲಿ ಹೋಗುವಾಗ ಅನೇಕ 100ಕ್ಕೂ ಅಧಿಕ ಜನಗಳು ಗುಂಪು ಗುಂಪಾಗಿ ಸಾಯುವುದನ್ನು ನಾವು ನೋಡ್ತಿದ್ದೀವಿ. ಮಳೆ ಅಧಿಕ ಆದರೂ ಕಷ್ಟ, ಮಳೆ ಬಂದಿಲ್ಲ ಅಂದರೂ ಕಷ್ಟ, ಪ್ರವಾಹ ಉಂಟಾಗಿ ಗ್ರಾಮಗಳೇ ಒಡ್ಕೊಂಡು ಹೋಗೋದನ್ನು ನೋಡ್ತಿದ್ದೀವಿ. ಅನೇಕ ಜನಗಳು ಸತ್ತು ಅವರ ಶವ ಶರೀರ ಕೂಡ ನಮಗೆ ಕಾಣ್ತಾ ಇಲ್ಲ. ಇದೆಲ್ಲ ನೋಡುವಾಗ ಮಕ್ಕಳೇ ತುಂಬ ದುಃಖ, ವೇದನೆ, ಕಣ್ಣೀರು ಪಡುವಂಥ ಒಂದು ಕಾರ್ಯವಾಗಿದೆ. ಯಾಕಂದರೆ ದೇವರ ವಾಕ್ಯಲ್ಪಟ್ಟಿದೆ, ಒಂದು ಪಾಪಿ ಮಾನಸಾಂತರ ಹೊಂದಿದರೆ ಪರಲೋಕದಲ್ಲಿ ಅಧಿಕವಾದ ಸಂತೋಷ ಉಂಟಾಗುತ್ತದೆ. ಒಂದು ಪಾಪಿ, ಒಂದು ಮನುಷ್ಯ ಪಾಪದಿಂದ ಮಾನಸಾಂತರ ಹೊಂದಿ, ರಕ್ಷಣೆ ಹೊಂದಿ ದೇವರನ್ನ ರಕ್ಷಕರಿಗೆ ಸ್ವೀಕರಿಸುವಾಗ ಪರಲೋಕದಲ್ಲಿ ಬಹಳ ಸಂತೋಷ ಅಂತೆ. ಅದೇ ಸಮಯದಲ್ಲಿ ಅನೇಕ ಜನಗಳು ಪಾಪ ಮಾಡಿ ಮಾನಸಾಂತರ ಹೊಂದದೆ, ರಕ್ಷಣೆ ಹೊಂದದೆ ಅವರು ಮರಣವನ್ನು ಅನುಭವಿಸುವಾಗ, ಪಾತಾಳಕ್ಕೆ ಇಳಿತಿರುವಾಗ, ನರಕವನ್ನು ನೋಡಿ ಹೋಗುತ್ತಿರುವಾಗ ಪರಲೋಕದ ತಂದೆ, ಪರಲೋಕದ ದೇವರು ಎಷ್ಟು ದುಃಖ ಪಡ್ಬೋದು, ಎಷ್ಟು ವೇದನೆ ಪಡ್ಬೋದು, ಆತನ ಹೃದಯ ಎಷ್ಟು ತಡಮಡಿಸ್ಬೋದು. ಯಾವತ್ತಾದರೂ ದೇವ್ರ ಮಕ್ಕಳು ಯೋಚಿಸಿದಿರಾ? ನಾವಿರುವ ಕಾಲದಲ್ಲಿ ನಮ್ಮ ಕಣ್ಣ ಮುಂದೆ ಎಷ್ಟೋ ಜನ ಈಗಲೂ ಪಾಪದಲ್ಲಿ ಮುಳುಗೋಗಿದ್ದಾರೆ, ಶಾಪದಲ್ಲಿ ಜೀವನಿಸುತ್ತಿದ್ದಾರೆ. ಅನೇಕರು ಸೈತನ ಬಂಧದಲ್ಲಿ ಕಟ್ಟಲ್ಪಟ್ಟಿದ್ದಾರೆ. ಅವರ ಮನಕಣ್ಣುಗಳು ಕುರುಡಾಕಲ್ಪಟ್ಟಿದೆ. ಅನೇಕರಿಗೆ ಯೇಸು ಸ್ವಾಮಿ ಯಾರಾದರೆ ಗೊತ್ತಿಲ್ಲ. ನಿಜವಾದ ದೇವರು, ಜೀವನ ದೇವರು, ಇನ್ನು ಬರಲಿರುವ ದೇವರು ಯಾರೆಂದು ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣ ಪ್ರೀತಿ ಮಕ್ಕಳೇ, ನಾವು ಬದಲಾಗಿ ದೇಶಗೋಸ್ಕರ, ದೇಶದಲ್ಲಿರುವ ಪ್ರತಿಯೊಂದು ಜನರಿಗೋಸ್ಕರ
ಪ್ರಾರ್ಥನೆ ಮಾಡದಿರುವುದು. ಎರಡನೇದಾಗಿ ಎಷ್ಟೋ ಜನಗೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲ, ಅವರಿಗೆ ಸುವಾರ್ತೆಯನ್ನು ಸಾರದಿರುವುದೇ ಕಾರಣ. ಯೇಸು ಸ್ವಾಮಿ ಬರುವಾಗ ಬರೀ ಲೋಕದವ್ರನ್ನ, ಪಾಪ ಮಾಡಿದವ್ರನ್ನ ದೇವರು ನ್ಯಾಯ ತೀರಿಸುವುದಿಲ್ಲ. ದೇವ್ರ ಮಕ್ಕಳು ಅಂತ ಹೇಳಿಕೊಂಡು, ರಕ್ಷಣೆ ಹೊಂದಿದೆ ಅಂತ ಹೇಳಿಕೊಂಡು, ಸೇವಕನಿಂದ ಹೇಳಿಕೊಂಡು ಮತ್ತೊಬ್ಬರಿಗೋಸ್ಕರ ನಾಶವಾಗುತ್ತಿರುವ, ಅಲಿಯುತ್ತಿರುವ, ನರಕಕ್ಕೆ ಹೋಗ್ತಿರುವ, ಪಾತಾಳಕ್ಕೆ ಇಳಿದಿರುವ ಆತ್ಮಗಳಿಗಾಗಿ ನಾವು ಗೋಳಾಡಿ ಪೌಳಿಯ ಹುಡುಕಿ ನಿಂತು ಕಣ್ಣೀರಿನ ಪ್ರಾರ್ಥಿಸದಿರುವನ್ನ ದೇವರು ನ್ಯಾಯಸ್ಥಾನದ ಮುಂದದಲ್ಲಿ, ನ್ಯಾಯ ತೀರ್ಪಿನ ದಿನದಲ್ಲಿ ನಮ್ಮನ್ನು ವಿಚಾರಿಸ್ತಾರೆ. ಎಷ್ಟೋ ಜನಗೆ ದೇವ್ರ ಮಕ್ಕಳು, ಸೇವಕರುಗಳು ಸುವಾರ್ತೆ ಸಾರುವುದಕ್ಕೆ ಸಾಧ್ಯ ಇದ್ದರೂ ಕೂಡ ಅನೇಕರು ಅದನ್ನು ಉದಾಸೀನಪಡಿಸಿ, ಯಾರು ಕೆಟ್ಟರೆ ಏನು, ಯಾರು ಪಾಪ ಮಾಡಿದರೆ ಏನು, ಯಾರು ರಕ್ಷಣೆ ಹೊಂದಿಲ್ಲ ಅಂದರೆ ಏನು, ಯಾರು ನರಕಕ್ಕೆ ಹೋದರೆ ಏನು ಎಂಬುದಾಗಿ ಉದಾಸೀನವಾಗಿ ಸ್ವಾರ್ಥಿಗಳಾಗಿ ಜೀವಿಸ್ತಿದ್ದಾರೆ. ಪರಲೋಕದ ದೇವರು ಎಷ್ಟು ದುಃಖ ಪಡ್ಬೋದು, ಅದರ ಹೃದಯ ಎಷ್ಟು ವೇದನೆ ಪಡ್ಬೋದು. ಯಾವತ್ತಾದರೂ ದೇವ್ರ ಮಕ್ಕಳು ಯೋಚಿಸಿದ್ದೀರಾ? ಇದ್ರ ಬಗ್ಗೆ ಯಾವತ್ತಾದರೂ ಗಮನ ಸೆಳೆಸಿದ್ದೀರಾ? ಅದರಿಂದ ಪ್ರೀತಿಯ ದೇವ್ರ ಮಕ್ಕಳೇ, ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ, ಕೇಳುತ್ತಿರುವ ಪ್ರತಿಯೊಂದು ದೇವ್ರ ಮಕ್ಕಳಿಗೆ ದೇವರು ತನ್ನ ಹೃದಯದ ಭಾರವನ್ನು ಹಂಚ್ಕೊಳ್ತಾ ಇದ್ದಾರೆ. ದೇಶಕ್ಕಾಗಿ, ನಾಶವಾಗುತ್ತಿರುವ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ರಕ್ಷಣೆ ಹೊಂದದೇ ಇರುವ, ಯೇಸು ಸ್ವಾಮಿ ಬಗ್ಗೆ ತಿಳಿದೇ ಇರುವ ಅವರಿಗೆ ಸುವಾರ್ತೆಯನ್ನು ಸಾರಬೇಕು. ಎಲ್ಲರನ್ನ ನಾವು ರಕ್ಷಣೆಯಲ್ಲಿ ನಡೆಸಬೇಕು. ಇದೇ ಪ್ರತಿಯೊಂದು ಸಭೆಗೆ, ಪ್ರತಿಯೊಂದು ಸೇವಕರಿಗೆ, ಪ್ರತಿಯೊಂದು ವಿಶ್ವಾಸಿಗಳಿಗೆ ದೇವರು ಕೊಟ್ಟಿರುವ ಕೆಲಸವಾಗಿದೆ. ಆ ಕೆಲಸವನ್ನು ಮಾಡದೆ, ಆ ಕೆಲಸವನ್ನು ಮುಗಿಸದೆ ಒಬ್ಬರು ಕೂಡ ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಾವು ಸ್ವಾರ್ಥಿಗಳಾಗಿದ್ದು, ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ಕೊಟ್ಟಂಥ ಸಭಾ ಮಕ್ಕಳಿಗೆ ಸೇವೆ ಮಾಡ್ತಿದ್ದೇನೆ, ನಾನು ಕೊಟ್ಟದ ಸಭೆಯಲ್ಲಿ ಹೋಗಿ ಆರಾಧನೆ ಮಾಡ್ತಿದ್ದೇನೆ ಎಂಬುದಾಗಿ ನಮ್ಮನ್ನೇ ನಾವು ವಂಚಿಸಿಕೊಂಡು, ನಮ್ಮನ್ನೇ ನಾವು ಮೋಸ ಮಾಡಿಕೊಂಡು ದೇವರ ಬರುವಿಕೆಯಲ್ಲಿ ನಾವು ಕೈ ಬಿಡಬಾರದು. ದೇವರ ಮುಂದೆ ತಲೆ ತಗ್ಗಿಸಿ ನಿಂತ್ಕೊಳ್ಬಾರ್ದು. ಇಷ್ಟು ವರ್ಷ ಸೇವೆ ಮಾಡಿ, ಇಷ್ಟು ವರ್ಷ ಸಭೆ ನಡೆಸಿ, ಇಷ್ಟು ವರ್ಷ ವಿಶ್ವಾಸಿಗಳಾಗಿ ರಕ್ಷಣೆ ಹೊಂದಿ ದೇವರು ಬರೋ ದಿನದಲ್ಲಿ ಕೈ ಬಿಡಲ್ಪಟ್ಟರೆ, ನರಕಕ್ಕೆ ತಳ್ಳಲ್ಪಟ್ಟರೆ ಯಾರಿಗೆ ಪ್ರಯೋಜನ? ಸ್ವಲ್ಪ ಯೋಚಿಸಿ ನೋಡಿ. ಆದ್ದರಿಂದ ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯ ನೋಡುವ, ಕೇಳುವ ಪ್ರತಿಯೊಬ್ಬರಿಗೂ ದೇವರ ಹೃದಯದ ಭಾರವನ್ನು ಅರ್ಥ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿ, ಸುವಾರ್ತೆ ಸಾರಿ ಮಕ್ಕಳನ್ನ ರಕ್ಷಣೆಯಲ್ಲಿ, ಸಭೆಯಲ್ಲಿ ಸೇರಿಸಲ್ಪಡೋದಕ್ಕೆ ಪ್ರಯಾಸ ಪಡಿ. ಕರ್ತನ ನಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಸರಿ ಮಕ್ಕಳೇ, ಇವತ್ತು ಕೂಡ ದೇವರ ವಾಕ್ಯವನ್ನು ನಿಮಗೋಸ್ಕರ ಹಂಚ್ಕೊಂಡು, ನಿಮ್ಮ ಬಿಡುಗಡೆಗೋಸ್ಕರ, ನಿಮ್ಮ ಸೌಖ್ಯಗೋಸ್ಕರ, ನಿಮ್ಮ ಆಶೀರ್ವಾದಕ್ಕೋಸ್ಕರ ಪ್ರಾರ್ಥಿಸಲು ನಾನು ಆಸೆ ಪಡ್ತಿದ್ದೀನಿ. ನಾವು ಈ ಅನೇಕ ದಿನಗಳಿಂದ ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ತಿದ್ದೀವಿ. ನಿನ್ನ ದೇವರಿಂದ ಎಲ್ಲವೂ ಸಾಧ್ಯ, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಪ್ರೀತಿಯ ದೇವ್ರ ಮಕ್ಕಳೇ, ಸ್ವಾಮಿ ನಮ್ಮೊಂದಿಗೆ ಮಾತಾಡ್ತಾರೆ. ಪ್ರೀತಿಯ ಮಗನೇ, ಪ್ರೀತಿಯ ಮಗಳೇ, ನೀನು ಆರಾಧಿಸುವಂಥ, ನೀನು ನಂಬಿಕೆಟ್ಟಿರುವಂಥ, ನೀನು ಸೇವೆ ಮಾಡುವಂಥ ನಿನ್ನ ದೇವರಿಗೆ ಅಸಾಧ್ಯವಾದದ್ದು ಯಾವುದೇ ಇಲ್ಲ. ಆತನಿಗೆ ಎಲ್ಲವೂ ಸಾಧ್ಯ. ಆಮೆನ್. ಮನುಷ್ಯನಿಗೆ ಅಸಾಧ್ಯವಾದದ್ದು ದೇವರಿಗೆ ಎಲ್ಲವೂ ಸಾಧ್ಯ. ಕಳೆದ ದಿನ ನಾವು ನೋಡುವಾಗ ಯೇಸು ಸ್ವಾಮಿಗೆ ನಮ್ಮ ವ್ಯಾಧಿಗಳನ್ನು ಗುಣಪಡಿಸಲು ಸಾಧ್ಯ. ನಮಗಿರುವಂಥ ಸಾಲದಿಂದ ನಮ್ಮನ್ನು ಬಿಡಿಸುವುದಕ್ಕೆ ಆತನಿಗೆ ಸಾಧ್ಯ. ನಮ್ಮ ಜೀವನದಲ್ಲಿ ಪ್ರತಿದಿನ ನಮಗೆ ಬೇಕಾಗಿರುವ ಅಗತ್ಯಗಳನ್ನು ಸಂಧಿಸುವುದಕ್ಕೆ ಆತನಿಗೆ ಸಾಧ್ಯ. ನಮ್ಮ ಜೀವನದಲ್ಲಿರುವಂಥ ತಡೆಗಳನ್ನು ಮುರಿದಾಕೋದಕ್ಕೆ ಆತನಿಗೆ ಸಾಧ್ಯ. ನಮ್ಮ ಜೀವನದಲ್ಲಿ ನಮಗೆ ಇರುವಂಥ ಸೈತಾನ ಹೋರಾಟದ ಬಿಡುಗಡೆ ಕೊಡಲು ದೇವರಿಗೆ ಸಾಧ್ಯ. ಅದೇ ರೀತಿ ಇವತ್ತು ನೋಡುವಾಗ ಸ್ವಾಮಿ ಹೇಳ್ತಿದ್ದಾರೆ, ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ನಿನ್ನ ದೇವರಿಂದ ನಿನ್ನನ್ನು ಆಶೀರ್ವದಿಸಲು ಸಾಧ್ಯ. ಆಮೆನ್. ಹಲ್ಲೆಲೂಯ. ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತು ಎಷ್ಟೋ ಜನರು, ಎಷ್ಟೋ ಕುಟುಂಬಗಳು,
ಎಷ್ಟೋ ದೇವ್ರ ಮಕ್ಕಳು ಆಶೀರ್ವಾದ ಇಲ್ಲದೆ ವೇದನೆ ಪಡ್ತಾ ಇದ್ದಾರೆ, ದುಃಖದಲ್ಲಿ, ಕಣ್ಣೀರಲ್ಲಿ, ಕಷ್ಟದಲ್ಲಿ ಜೀವಿಸ್ತಿದ್ದಾರೆ. ಆದರೆ ಇವತ್ತು ಈ ಲೈಫ್ ಟ್ರೀ ಮೂಲಕ, ಈ ಪ್ರಾರ್ಥನೆ ಸಮಯದಲ್ಲಿ ಪರಿಶುದ್ಧಾತ್ಮದ ದೇವರು ನಿಮಗೆ ವಾಗ್ದಾನ ಮಾಡ್ತಿದ್ದಾರೆ. ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ನನಗೆ ಸಾಧ್ಯ. ಅಮ್ಮೇ, ಎಷ್ಟು ಜನ ನೀವು ನಂಬ್ತೀರಾ? ನನ್ನ ದೇವರಿಂದ ಎಲ್ಲವೂ ಸಾಧ್ಯ. ನನ್ನ ಯೇಸು ಸ್ವಾಮಿಗೆ ಅಸಾಧ್ಯವಾದದ್ದು ಯಾವುದೇ ಇಲ್ಲ. ಕಾರಣ ನಮ್ಮ ಯೇಸು ಸ್ವಾಮಿ ಸರ್ವಸಕ್ತನಾದ ದೇವರು, ಆತನಿಗೆ ಎಲ್ಲವೂ ಸಾಧ್ಯ. ಅಮ್ಮೇ, ಅದರಿಂದ ಈ ಲೈಫ್ ಟೈಮ್ ಮೂಲಕ, ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ ಪ್ರೀತಿಯ ದೇವರ ಮಕ್ಕಳೇ, ಒಂದು ವೇಳೆ ನಿಮ್ಮ ಜೀವನದಲ್ಲಿ ವ್ಯಾಧಿನ, ಸಾಲನ, ಅನೇಕ ಅಗತ್ಯಗಳಲ್ಲಿ ಕಷ್ಟಪಡ್ತಿದ್ದೀರಾ, ನಿಮ್ಮ ಜೀವನದಲ್ಲಿ ಅನೇಕ ತಡೆಗಳಿದೆಯಾ, ನಿಮ್ಮ ಜೀವನದಲ್ಲಿ ಅನೇಕ ಸೈತಾನ ಹೋರಾಟ ಇದೆಯಾ, ನಿಮ್ಮ ಜೀವನದಲ್ಲಿ ಅನೇಕ ಕಾಲದಲ್ಲಿ ನೀವು ಆಶೀರ್ವಾದ ಇಲ್ಲದೆ ಒದ್ದಾಡ್ತಿದ್ದೀರಾ, ಇವತ್ತು ದೇವರು ಹೇಳ್ತಿದ್ದಾರೆ, ಮಗನೇ, ಮಗಳೇ, ನಿನ್ನ ಕಾರ್ಯವನ್ನ ನಾನು ಆಶ್ರಯಿಸುವುದಕ್ಕೆ ನನಗೆ ಸಾಧ್ಯ. ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಒಂದು ವೇಳೆ ಈ ಪ್ರಾರ್ಥನೆ ಸಮಯದಲ್ಲಿ ವಾಕ್ಯವನ್ನು ನೋಡುತ್ತಿರುವ, ಕೇಳುತ್ತಿರುವ ನೀವು ಆಶೀರ್ವಾದ ಇಲ್ಲದೆ ದರಿದ್ರದಲ್ಲಿ, ಸಾಲದಲ್ಲಿ, ಕಷ್ಟದಲ್ಲಿ, ಅನೇಕ ರೀತಿಯಲ್ಲಿ ನೀವು ವೇದನೆ ಪಡ್ತಿರ್ಬೋದು. ಇವತ್ತು ಪರಿಶುದ್ಧಾತ್ಮದ ದೇವರು ನಿಮಗೆ ವಾಗ್ದಾನ ಕೊಡ್ತಿದ್ದಾರೆ, ಮಗನೇ, ಮಗಳೇ, ನನ್ನಿಂದ ನಿನ್ನನ್ನು ಆಶೀರ್ವದಿಸಲಿಕ್ಕೆ ಸಾಧ್ಯ. ಯಾಕಂದರೆ ನೀವು ಅರಣ್ಯಕಾಂಡ 24ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದಿ ನೋಡುವಾಗ ಅಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ಇಸ್ರೇಲರನ್ನ ಆಶೀರ್ವದಿಸುವುದೇ ದೇವರಿಗೆ ಚಿತ್ತವಾಗಿದೆ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ಆಸೆ ಏನು ಗೊತ್ತಾ? ದೇವರ ಚಿತ್ತ ಏನು ಗೊತ್ತಾ? ನನ್ನನ್ನು ನಂಬುವಂಥ ಮಕ್ಕಳು, ನನ್ನನ್ನು ಆರಾಧಿಸುವಂಥ ಮಕ್ಕಳು, ನನಗೆ ಸೇವೆ ಮಾಡುವಂಥ ಮಕ್ಕಳು ಆಶ್ರಿತವಾಗಿರಬೇಕು, ಸಮಾಧಾನವಾಗಿರಬೇಕು, ಸೌಖ್ಯ, ಆರೋಗ್ಯವಾಗಿರಬೇಕು. ನನ್ನ ಮಕ್ಕಳು ಯಾವಾಗಲೂ ನನ್ನಲ್ಲಿ ಸಂತೋಷವಾಗಿರಬೇಕು. ಆಮೇನ್. ಅದನ್ನೇ ಆ ವಾಕ್ಯ ಬರೆಯಲ್ಪಟ್ಟಿದೆ. ಇಸ್ರಾಯೇಲರು ಅಂದರೆ ದೇವರ ಮಕ್ಕಳನ್ನ ಆಶ್ರಯಿಸುವುದೇ ದೇವರಿಗೆ ಚಿತ್ತವಾಗಿದೆಯಂತೆ. ಹಾಗಾದರೆ ನಮ್ಮ ದೇವರಿಂದ ನಮ್ಮನ್ನು ಆಶ್ರಯಿಸಲು ಸಾಧ್ಯ. ದೇವರು ಸತ್ಯದಲ್ಲಿ ನೋಡುವಾಗ ಕೆಲವರನ್ನ ಹೇಗೆ ಆಶ್ರಯಿಸಿದ್ರು ಎಂಬುದಾಗಿ ಇವತ್ತು ಒಂದೆರಡು ಸಾಕ್ಷಿನಲ್ಲಿ ನಿಮ್ಮ ಆಶೀರ್ವಾದಗೋಸ್ಕರ, ನಿಮ್ಮ ಬಿಡುಗಡೆಗೋಸ್ಕರ, ನಿಮ್ಮ ಅದ್ಭುತಗೋಸ್ಕರ ನಾನು ಪ್ರಾರ್ಥಿಸಲು ಆಸೆವುಳ್ಳನಾಗಿದ್ದೇನೆ. ಸತ್ಯದಲ್ಲಿ ನೋಡುವಾಗ ಪ್ರೀತಿಯ ಮಕ್ಕಳೇ, ನೀವು ಒಂದು ಪೂರ್ವಂತ ಕಾಲ 4ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯದಲ್ಲಿ ಓದುವಾಗ ಅಲ್ಲಿ ಯಾಬೇಸನು ಎಂಬ ಒಂದು ದೇವ ಮನುಷ್ಯನ ಕುರಿತು ಬರೆಯಲ್ಪಟ್ಟಿದೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನನ್ನ ಜೀವನದಲ್ಲಿ ದರಿದ್ರ, ನನ್ನ ಜೀವನದಲ್ಲಿ ಕಷ್ಟ, ನನ್ನ ಜೀವನದಲ್ಲಿ ಸಾಲ, ನನ್ನ ಜೀವನದಲ್ಲಿ ಆಶೀರ್ವಾದನೆ ಇಲ್ಲ ಎಂಬುದಾಗಿ ದುಃಖದಲ್ಲಿ ಮುಳುಗಿದ್ದೀರಾ? ನಿಮ್ಮ ದೇವರಿಂದ ನಿಮ್ಮನ್ನು ಆಶೀರ್ವದಿಸಲು ಸಾಧ್ಯವಿದೆ ಮಕ್ಕಳೇ. ಆಮೇನ್. ಕಾರಣ ನಮ್ಮ ದೇವರು ಆಶೀರ್ವಾದ ಬುಗ್ಗೆಯಾಗಿದ್ದಾರೆ. ಆತನಿಗೆ ಆಶೀರ್ವಿಸಲು ದೇವ್ರ ಮಕ್ಕಳೇ ಆತನಿಗೆ ಶಕ್ತನಾಗಿದ್ದಾನೆ. ಇಲ್ಲಿ ಈ ಯಾಬೇಸರನ್ನ ಕರ್ತನು ಹೇಗೆ ಆಶೀರ್ವಿಸ ನೋಡುವಾಗ ನೀವು ಒಂದು ಪೂರ್ವದ ಕಾಲ 4ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ ಓದಿ ನೋಡುವಾಗ, ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು, ಇವನನ್ನು ಬಹು ವೇದನೆಯಿಂದ ಎತ್ತನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚನು ಎಂದು ಹೆಸರಿಟ್ಟಲು. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಯಾಬೇಚ ಕುರಿತು ಒಂದು ಸಾಕ್ಷಿ ಬರೆಯಲ್ಪಟ್ಟಿದೆ. ಇವನು ತನ್ನ ಕುಟುಂಬದಲ್ಲಿ, ತನ್ನ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಘನವಂತನಾಗಿ, ಅಂದರೆ ಆಶೀರ್ವಾದನಾಗಿ ಅವನು ಬಾಧಿಸಿರುವುದಾಗಿದೆ. ಆದರೆ ಅವನ ಎತ್ತಂತ ತಾಯಿ ಅವನ ಕುರಿತು ಸಾಕ್ಷಿ ಹೇಳ್ತಾಳೆ, ಯಾಬೇಸನು ಹುಟ್ಟುವಾಗ, ಅವನನ್ನು ಎತ್ತುವಾಗ ತುಂಬ ಕಷ್ಟ, ತುಂಬ ವೇದನೆ, ತುಂಬ ಒಂದು ದರಿದ್ರ ಅವರ ಜೀವನದಲ್ಲಿ. ಆದರೆ ಮತ್ತೆ ಹೇಗೆ ಯಾಬೇಸನು ತನ್ನ ಕುಟುಂಬದಲ್ಲಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಆತನು ಘನವಂತನಾಗಿ, ಆಶೀರ್ವಾದವಂತನಾಗಿ ಅವನು ಬದುಕಿದನು ಎಂಬುದು ನೋಡುವಾಗ ಅಲ್ಲಿ 10ನೇ ವಾಕ್ಯ ಹೇಳ್ಬಿಟ್ಟಿದೆ, ಯಾಬೇಸನು ಇಸ್ರೇಲ್ ದೇವರಿಗೆ
ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯು ಉಂಟಾಗದಂತೆ ನನ್ನ ರಕ್ಷಿಸಬಾರದೆ ಎಂದು ಮೊರೆ ಇಡಲು. ಆಮೇ. ನೋಡಿ, ಈ ಯಾಬೇಸ್ ಜೀವಿತದಲ್ಲಿ ದರಿದ್ರ, ಕಷ್ಟ, ವೇದನೆ, ದುಃಖ, ಕಣ್ಣೀರು. ಆದರೆ ಈ ಯಾಬೇಸನು ತನ್ನ ಕುಟುಂಬದಲ್ಲಿ, ಅಣ್ಣ ತಮ್ಮದ ಮಧ್ಯದಲ್ಲಿ ಹೇಗೆ ಘನವಂತನಾದನು, ಹೇಗೆ ಅವರ ಮಧ್ಯದಲ್ಲಿ ಆಶೀರ್ವಾದವಾಗಿ ಅಭಿವೃದ್ಧಿದನು ಎಂದು ನೋಡುವಾಗ, ಈ ಯಾಬೇಸನು ಇಸ್ರಾಯೇಲ್ ದೇವರು ನೋಡಿ ಒಂದು ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ನೀನು ನನ್ನನ್ನು ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನ ವಿಸ್ತರಿಸಿ ನಿನ್ನ ಹಸ್ತ ನನ್ನ ಹಿಡಿದುಕೊಂಡು ಯಾವ ಕೇಡು ನನ್ನ ಉಂಟಾಗದಂತೆ ನೀನು ನನ್ನನ್ನು ಆಶ್ರಯಿಸಬಾರ್ದ ಎಂಬುದಾಗಿ ಮೊರೆ ಇಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ಆಮೇನ್. ಅಂದ್ರೆ ದೇವರು ಅವನು ಏನು ಪ್ರಾರ್ಥನೆ ಮಾಡಿದನೋ ಆ ಪ್ರಾರ್ಥನೆಯನ್ನ ದೇವರು ಕೇಳಿ ಆ ಪ್ರಾರ್ಥನೆ ಪ್ರಕಾರನೇ ಅವನ ಆಸೆ ಪ್ರಕಾರನೇ ಕರ್ತನ ಅವನ್ನ ಆಶೀರ್ವದಿಸಿದನು. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನ ಕೊಂಡು ಬರುತ್ತದೆ. ಆಮೇನ್. ಪ್ರೀತಿ ಮಕ್ಕಳೇ, ದೇವರು ಪ್ರಾರ್ಥನೆ ಕೇಳುವ ಆತನು, ಆತನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ಆತನು. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ವ್ಯಾಧಿನ, ಸಾಲನ, ಅಗತ್ಯಗಳಲ್ಲಿ ಕಷ್ಟಪಡ್ತಾ ಇದ್ದೀರಾ, ಅನೇಕ ತಡೆಗಳಿಂದ ವೇದನೆ ಪಡ್ತಾ ಇದ್ದೀರಾ, ಸೈತನ ಅನೇಕ ರೀತಿಯಲ್ಲಿ ಹೋರಾಡ್ತಿದ್ದಾನ, ನಿಮ್ಮ ಜೀವನದಲ್ಲಿ ಆಶೀರ್ವಾದನೆ ಇಲ್ವಾ? ಇವತ್ತು ಇಸ್ರಾಯೇಲ್ ದೇವರು ನೋಡಿ ನೀವು ಪ್ರಾರ್ಥಿಸುವಾಗ ನಿಮ್ಮ ಜೀವನದಲ್ಲಿ ಯಾವ ಕಾಲದಲ್ಲಿ ಅದ್ಭುತ ಬೇಕು, ಅತಿಶಯ ಬೇಕು, ಬಿಡುಗಡೆ ಬೇಕು, ಜಯ ಬೇಕು, ಆಶೀರ್ವಾದ ಬೇಕು, ನೀವು ಇಸ್ರಾಯೇಲ್ ದೇವರನ್ನ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಡುವ ದೇವರನ್ನ ಪ್ರಾರ್ಥನೆ ಕೇಳಿ ಅದ್ಭುತಗಳನ್ನ ಅತಿಶಯಗಳನ್ನ ಮಾಡುವ ದೇವರು ನೋಡಿ ನೀವು ಪ್ರಾರ್ಥಿಸುವಾಗ ಯಾಬೇಸಿನ ದೇವರು ಅವನ ಪ್ರಾರ್ಥನೆ ಕೇಳಿ ಹೇಗೆ ತನ್ನ ಕುಟುಂಬದಲ್ಲಿ, ತನ್ನ ಅಣ್ಣ ತಮ್ಮರ ಮಧ್ಯದಲ್ಲಿ ಅವನ ಘನವಂತನಾಗಿ ಆಶೀರ್ವಾದವಾಗಿ ಅಭಿವೃದ್ಧಿಪಡಿಸಿ ಅವನ ಆಶೀರ್ವದಿಸಿದ್ರು. ಅದೇ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಕಷ್ಟ, ನಿಮ್ಮ ವೇದನೆ, ನಿಮ್ಮ ದರಿದ್ರ, ನಿಮ್ಮ ಸಾಲ, ನಿಮ್ಮ ವ್ಯಾಧಿಗಳನ್ನ ನೀಗಿಸಿ ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನ, ನಿಮ್ಮ ಮಕ್ಕಳನ್ನ, ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಸೇವೆಗಳನ್ನ ಕರ್ತನು ಆಶೀರ್ವದಿಸಲು ಶಕ್ತನಾಗಿದ್ದಾನೆ. ಪ್ರಾರ್ಥನೆಯನ್ನ ಸಾಧಾರಣವಾಗಿ ನೆನೆಸಬೇಡಿ. ಇವತ್ತು ಯಾಕೆ ತುಂಬಾ ದೇವರ ಮಕ್ಕಳಲ್ಲಿ ಆಶೀರ್ವಾದ ಇಲ್ಲ? ಅನೇಕ ದೇವರ ಮಕ್ಕಳಲ್ಲಿ ಪ್ರಾರ್ಥನೆ ಜೀವಿತಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ. ಎಷ್ಟೋ ಕ್ರೈಸ್ತರ ಕುಟುಂಬದಲ್ಲಿ ಪ್ರಾರ್ಥನೆನೇ ಇಲ್ಲ. ಆಮೇನ್. ಪ್ರೀತಿ ಮಕ್ಕಳೇ, ಪ್ರಾರ್ಥನೆ ಮಾಡದೆ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಹೇಗೆ ನಿಮಗೆ ಅದ್ಭುತಗಳನ್ನ, ಅತಿಶಯಗಳನ್ನ, ಆಶೀರ್ವಾದವನ್ನ ನೀಡುವನು? ಯಾಕಂದ್ರೆ ನೀವು ಸತ್ಯದಲ್ಲಿ ನೋಡುವಾಗ ಮತ್ತಿನ್ನು ಬರೆದ ಪತ್ರಿಕೆ 7ನೇ ಅಧ್ಯಾಯ 7ನೇ ವಾಕ್ಯ ಮತ್ತು 10ನೇ ವಾಕ್ಯವನ್ನು ಓದಿ ನೋಡುವಾಗ, ಮ್ಯಾಥ್ಯೂ 7:7 and 10, ಮತ್ತಿನ್ನು ಬರೆದ ಪತ್ರಿಕೆ 7ನೇ ಅಧ್ಯಾಯ 7 ಮತ್ತು 10ನೇ ವಾಕ್ಯ ನೋಡುವಾಗ ಅಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುವನು. ಆಮೇನ್. ಪ್ರೀತಿ ಮಕ್ಕಳೇ, ನೋಡಿ, ಯೇಸು ಸ್ವಾಮಿ ಆತನ ಮಕ್ಕಳನ್ನ ಎಷ್ಟು ಪ್ರೀತಿಸುವ ದೇವರಾಗಿದ್ದಾರೆ. ಆತನ ಸಮ್ಮುಖದಲ್ಲಿ ಆತನ ನೋಡಿ ನೀವು ಪ್ರಾರ್ಥನೆ ಮೂಲಕ ನಿಮ್ಮ ಅಗತ್ಯಗಳನ್ನ, ನಿಮ್ಮ ಕಾರ್ಯಗಳನ್ನ ದೇವರಿಗೆ ತೋರ್ಪಡಿಸಿಕೊಳ್ಳುವಾಗ, ಪ್ರಾರ್ಥಿಸುವ ಮೂಲಕ ದೇವರಿಗೆ ನಿಮ್ಮ ಕಷ್ಟಗಳನ್ನ ಹೇಳಿಕೊಳ್ಳುವ ಮೂಲಕ ದೇವರು ಪ್ರಾರ್ಥನೆ ಕೇಳೋದು ಮಾತ್ರ ಅಲ್ಲ, ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರಾಗಿದ್ದಾರೆ. ಪ್ರಾರ್ಥನೆಯನ್ನು ಕೇಳಿ ನಮ್ಮನ್ನ ಆಶ್ರಯಿಸುವ ದೇವರಾಗಿದ್ದಾರೆ. ನೋಡಿ, ಯಾಬೇಸನು ಅವಳು ಎತ್ತ ತಾಯಿ ಸಾಕ್ಷಿ ಹೇಳ್ತಾಳೆ. ಯಾಬೇಸನ್ನು ಎತ್ತುವಾಗ ತುಂಬಾ ವೇದನೆ, ತುಂಬಾ ಕಷ್ಟ, ತುಂಬಾ ದರಿದ್ರ ಎಂಬುದಾಗಿ. ಆದರೆ ಈ ಯಾಬೇಸನು ಇಸ್ರಾಯೇಲ್ ದೇವರು ನೋಡಿ ಅವನು ಪ್ರಾರ್ಥಿಸುವಾಗ ದೇವರು ಅವನ ಪ್ರಾರ್ಥನೆ ಕೇಳಿ ಅವನ ಜೀವನದಲ್ಲಿದ್ದಂಥ ವೇದನೆ, ದರಿದ್ರ, ಕಷ್ಟ, ಕಣ್ಣೀರನ್ನು ನೀಗಿಸಿ ಅವನ ಘನವಂತನಾಗಿ ಆಶೀರ್ವಾದವಾಗಿ ಅಭಿವೃದ್ಧಿಪಡಿಸಿದನು. ನೋಡಿ, ಅಲ್ಲಿ ಮತ್ತೆ ಪತ್ರಿಕೆಯಲ್ಲಿ ನೋಡುವಾಗ ಬೇಡಿಕೊಳ್ಳಿರಿ ಅಂದ್ರೆ ಪ್ರಾರ್ಥನೆ ಮಾಡಿರಿ ನಿಮಗೆ ಸಿಗುವುದು.
ಯಾಕಂದ್ರೆ ಪ್ರಾರ್ಥನೆ ಮಾಡುವ ಪ್ರತಿಯೊಂದು ದೇವರ ಮಕ್ಕಳು ದೇವರಿಂದ ಬಿಡುಗಡೆ, ಆಶೀರ್ವಾದ, ಸಮಾಧಾನ ಅವನ್ನ ಹೊಂದಿಕೊಳ್ಳುವಿರಿ. ಆಮೇನ್. ಅಲ್ಲಿ ನೀವು ವಾಕ್ಯ ಓದಿ ನೋಡುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಯಾಕೆ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆಗೆ ಯಾಕೆ ಮುಖ್ಯತೆ ಕೊಡಬೇಕು, ಪ್ರಾರ್ಥನೆಗೆ ಯಾಕೆ ಸಮಯ ಕೊಡಬೇಕು. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಸಭೆಗಳಲ್ಲಿ ಪ್ರಾರ್ಥನೆನ ಅಧಿಕರಿಸಬೇಕು, ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆಗೆ ಸಮಯ ಕೊಡಬೇಕು, ಪ್ರಾರ್ಥನೆಗೆ ಮುಖ್ಯತೆ ಕೊಡಬೇಕು, ಪ್ರಾರ್ಥನೆನ ಘನಪಡಿಸ್ಬೇಕಂದ್ರೆ ಯೇಸು ಸ್ವಾಮಿ ಪ್ರಾರ್ಥನೆಯನ್ನು ಕೇಳುವಾತನು. ಪ್ರಾರ್ಥನೆ ಕೇಳಿ ಅದ್ಭುತಗಳನ್ನ, ಅತಿಶಯಗಳನ್ನ, ಆಶೀರ್ವಾದವನ್ನ ಕೊಡುವಾತನಾಗಿದ್ದಾನೆ. ಯಾಕಂದ್ರೆ ಅಲ್ಲಿ ವಾಕ್ಯಲ್ಪಟ್ಟಿದೆ, ಒಂದು ವೇಳೆ ನೀವು ನಿಮ್ಮ ಮಕ್ಕಳು ರೊಟ್ಟಿ ಕೇಳಿದ್ರೆ ಕಲ್ಲನ್ನು ಕೊಡುವಿರೋ, ಮೀನನ್ನು ಕೇಳಿದರೆ ಹಾವನ್ನು ಕೊಡುವಿರೋ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಿಮ್ಮ ಮಕ್ಕಳು, ಅಮ್ಮ ನನಗೆ ಹೊಟ್ಟೆ ಹಸಿವಾಗ್ತಿದೆ, ನನಗೆ ರೊಟ್ಟಿ ಬೇಕಂತ ಕೇಳಿದ್ರೆ ನೀವು ರೊಟ್ಟಿ ತಾನೇ ಕೊಡ್ತೀರಾ, ಕಲ್ಲು ಕೊಡೋದಿಲ್ಲಲ್ವಾ? ಒಂದು ವೇಳೆ ನಿಮ್ಮ ಮಕ್ಕಳು, ಅಮ್ಮ ನನಗೆ ಮೀನು ಆಸೆ ಇದೆ, ಮೀನು ಕೊಡಿ ಅಂತ ಕೇಳಿದ್ರೆ ನೀವು ಹಾವನ್ನು ಕೊಡ್ತೀರಾ? ಇಲ್ಲ, ಮೀನು ತಾನೇ ಕೊಡ್ತೀರಾ? ಅವಾಗ ದೇವ್ರು ಹೇಳ್ತಾರೆ, ಕೆಟ್ಟವರಾದ ನೀವು ಒಳ್ಳೆಯದನ್ನ ಕೊಡುವುದಕ್ಕೆ ತಿಳಿದಿರುವಾಗ ನಿಮ್ಮ ಪರಮ ತಂದೆ ಅದಕ್ಕಿಂತ ಮೇಲಾದನ ಕೊಡುವುದಕ್ಕೆ ಆತನು ಒಳ್ಳೆಯವನಲ್ವಾ? ಅಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಪ್ರಾರ್ಥನೆ ಮಾಡಿ. ಕಷ್ಟ ಇದೆ, ವ್ಯಾಧಿ ಇದೆ, ಸಾಲ ಇದೆ, ದರಿದ್ರ ಇದೆ ಎಂಬುದಾಗಿ ಹೇಳಿಕೊಂಡು ಟೆನ್ಷನಲ್ಲಿ ಇರಬೇಡಿ, ದುಃಖದಲ್ಲಿ ಇರಬೇಡಿ, ಕಣ್ಣೀರಲ್ಲಿ ಇರಬೇಡಿ, ವೇದನೆಯಲ್ಲಿ ಇರಬೇಡಿ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಮಗೊಂದು ದೇವರಿದ್ದಾರೆ, ನಮಗೊಂದು ಸಹಾಯಕರಿದ್ದಾರೆ. ನಮ್ಮ ಪ್ರಾರ್ಥನೆ ಕೇಳಿ ಆಶ್ರಯಿಸಲು ಪ್ರಾರ್ಥನೆ ಕೇಳುವಂಥ ದೇವರಿದ್ದಾರೆ. ಪ್ರಾರ್ಥನೆ ಮಾಡಿ, ನಿಮ್ಮ ಜೀವಿತ ಬದಲಾಗುತ್ತದೆ. ನಿಮ್ಮ ಕಾರ್ಯದಲ್ಲಿ ದೇವರು ಅದ್ಭುತ ಮಾಡ್ತಾರೆ. ನಿಮ್ಮ ವ್ಯಾಧಿಗಳನ್ನ ಗುಣಪಡಿಸ್ತಾರೆ, ನಿಮ್ಮ ಅಗತ್ಯಗಳನ್ನ ಸಂಧಿಸಿಕೊಡ್ತಾರೆ, ನಿಮ್ಮ ದರಿದ್ರವನ್ನ ನೀಗಿಸಿ ನಿಮ್ಮನ್ನ ಆಶ್ರಯಿಸ್ತಾರೆ. ಒಂದು ವೇಳೆ ನೀವು ಕೇಳ್ಬೋದು, ಹಂಗಾದ್ರೆ ಬ್ರದರ್ ನಾವು ಪ್ರಾರ್ಥನೆ ಮಾಡೋದಿಲ್ವಾ? ನಾವು ಪ್ರಾರ್ಥನೆ ಮಾಡ್ತೀವಿ, ಕಣ್ಣೀರಿಂದ ಉಪವಾಸದಿಂದ ನಾವು ಪ್ರಾರ್ಥನೆ ಮಾಡ್ತೀವಿ, ಆದರೂ ಕೂಡ ವ್ಯಾಧಿ ಗುಣವಾಗ್ತಿಲ್ಲ, ಸಾಲ ತೀರ್ತಾ ಇಲ್ಲ, ಅಗತ್ಯಗಳು ಸಂಧಿಸಪಡ್ತಾ ಇಲ್ಲ, ತಡೆಗಳು ಮುರಿದು ಹೋಗ್ತಾ ಇಲ್ಲ, ಸೈತನ ಕ್ರಿಯೆಗಳು ನೀಗ್ತಾ ಇಲ್ಲ, ದರಿದ್ರ ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಎಂಬುದಾಗತ್ತರ. ನಾವು ಬೈಬಲ್ ನೋಡುವಾಗ ಸ್ವಾಮಿ ಯಾರ ಪ್ರಾರ್ಥನೆ ಕೇಳ್ತಾರೆ, ಯಾರ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ, ಇದು ತುಂಬ ಮುಖ್ಯ. ಒಂದು ವೇಳೆ ನೀವು ಅನ್ಕೊಳ್ಬೋದು, ಇಷ್ಟು ಪ್ರಾರ್ಥನೆ ಮಾಡ್ತೀನಿ, ಇಷ್ಟು ಉಪವಾಸ ಮಾಡ್ತೀನಿ, ಆದರೂ ಕೂಡ ಸ್ವಾಮಿ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ. ಬೈಬಲ್ ಓದಿ ನೋಡುವಾಗ ನೀವು ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 20ನೇ ವಾಕ್ಯ, ಜ್ಞಾನೋಕ್ತಿಗಳು 28-20ನೇ ವಾಕ್ಯ ಬಿಟ್ಟಿದೆ, ನಂಬಿಗಸ್ತನು ಪರಿಪೂರ್ಣ ಆಶೀರ್ವಾದವನ್ನು. ಆಮೇನ್. ಪ್ರೀತಿಯ ಸಹೋದರ, ದೇವರ ಮಕ್ಕಳು ದೇವರಿಗೆ ನಂಬಿಗಸ್ತರಾಗಿರ್ಬೇಕು. ಆಮೇನ್. ನಾವು ದೇವರ ಕಾರ್ಯದಲ್ಲಿ ನಂಬಿಗಸ್ತರಾಗಿಲ್ಲ ಅಂದ್ರೆ ದೇವರ ಆಶೀರ್ವಾದ ಹೊಂದಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನೋಡಿ, ನಂಬಿಗಸ್ತನು ಪರಿಪೂರ್ಣ ಆಶೀರ್ವಾದ ಹೊಂದಿಕೊಳ್ಳುವನು. ಇವತ್ತು ನಮ್ಮ ಜೀವನದಲ್ಲಿ ಒಂದು ನಂಬಿಗಸ್ತೆಯಾದ ಒಂದು ಕಾರ್ಯ ಇದೆಯಾ? ನಾವು ದೇವ್ರ ಮಕ್ಕಳು ನಂಬಿಗಸ್ತರಾಗಿರ್ಬೇಕು. ನೀವು ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯ ಬರೆದೆ, ನೀತಿವಂತನು ಮಾಡುವ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹು ಬಲವಾಗಿದೆ. ಆಮೇನ್. ಎರಡನೇದಾಗಿ, ದೇವರ ಮಕ್ಕಳು, ಪ್ರಾರ್ಥಿಸುವಂಥ ಮಕ್ಕಳು ನೀತಿವಂತರಾಗಿರ್ಬೇಕು. ನಾವು ಯಾವುದೇ ರೀತಿ ಅನೀತಿಯನ್ನ, ಮೋಸವನ್ನ, ದ್ರೋಹವನ್ನ ನಾವು ಜಾಗ ಕೊಡಬಾರ್ದು. ನಂಬಿಗಸ್ತರಾಗಿರ್ಬೇಕು. ಪ್ರಾರ್ಥಿಸುವಂಥವರು, ದೇವರ ಮಕ್ಕಳು, ಸೇವಕರು ದೇವರಿಗೆ ಎಲ್ಲದರಲ್ಲಿ ನಂಬಿಗಸ್ತರಾಗಿರ್ಬೇಕು. ಎರಡನೇದಾಗಿ ನೀತಿವಂತರಾಗಿರ್ಬೇಕು. ಮೂರನೇದು, ಯೋಹನ 9:31 ವಾಕ್ಯ ಬಿಟ್ಟಿದೆ, ಪಾಪಿಗಳ ಪ್ರಾರ್ಥನೆಗೆ ದೇವರು ಕಿವಿಗೊಡುವುದಿಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಪ್ರಾರ್ಥಿಸುವಂತ ನಾವು ದೇವರ ಮಕ್ಕಳು ಪರಿಶುದ್ಧವಂತರಾಗಿರ್ಬೇಕು. ಈ 3 ಕಾರ್ಯಕ್ಕೆ ನಿಮ್ಮ ಜೀವಿತದಲ್ಲಿ ಮುಖ್ಯ ಕೊಡಿ. ನೀವು ನಂಬಿಗಸ್ತರಾಗಿರಿ, ನೀತಿವಂತರಾಗಿರಿ, ಪರಿಶುದ್ಧವಂತರಾಗಿರಿ. ಸ್ವಾಮಿ ನೀವು ಮಾಡುವ ಪ್ರಾರ್ಥನೆಗೆ ಕೇಳಿ ಅದ್ಭುತಗಳು ಮಾಡಿ, ನಿಮ್ಮನ್ನು ಬಿಡುಗಡೆ ಮಾಡಿ, ನಿಮಗೆ ಸೌಖ್ಯ ಕೊಟ್ಟು, ನಿಮ್ಮನ್ನ ಆಶೀರ್ವದಿಸಿ, ನಿಮ್ಮನ್ನ ಸಾಕ್ಷಿಯಾಗಿರ್ತಾರೆ. ಎಷ್ಟು ಜನ ಇವತ್ತು ಈ ವಾಕ್ಯವನ್ನು ಕೇಳಿ, ಎಸ್ಸಪ್ಪ ಇವತ್ತಿನಿಂದ ನಾನು ನಿಮಗೆ ನಂಬಿಗಸ್ತನಾಗಿರ್ತೇನೆ, ನೀತಿವಂತನಾಗಿರ್ತೇನೆ, ಪರಿಶುದ್ಧವಂತನಾಗಿರ್ತೇನೆ,
ದೇವ್ರ ಮಕ್ಕಳಂತ ಹೇಳ್ಕೊಂಡು ಕುಡಿತೀವಿ ಅಲ್ವಾ, ದೇವ್ರ ಮಕ್ಕಳಂತ ಹೇಳ್ಕೊಂಡು ಎಷ್ಟೊಂದು ಪಾಪದಲ್ಲಿ ಮುಳುಗಿದೀವಲ್ಲ. ಮತ್ತೆ ಹೇಗೆ ನಮ್ಮ ಪ್ರಾರ್ಥನೆ ಕೇಳ್ತಾರೆ? ಆತನು ಪರಿಶುದ್ಧವಾದ ದೇವರು. ನಮ್ಮ ಪ್ರಾರ್ಥನೆ ಕೇಳಿ ನಮ್ಮನ್ನ ಆಶ್ರಯಿಸುವ ದೇವರು ಪರಿಶುದ್ಧವಾದ ದೇವರು. ನಮ್ಮಲ್ಲಿ ಪಾಪಗಳಿರುವಾಗ, ಅನೀತಿಗಳಿರುವಾಗ, ಒಂದು ದ್ರೋಹ, ಏಮಾರಿಸಿರುವಾಗ, ಮೋಸ ಇರುವಾಗ ಸ್ವಾಮಿ ನಮ್ಮಲ್ಲಿ ವಾಸ ಮಾಡುವುದಿಲ್ಲ. ಸ್ವಾಮಿ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವುದಿಲ್ಲ. ಅದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ಕಣ್ಣೀರಿಂದ ಮೊಣಕಾಲಾಕಿ ನಿಮ್ಮನ್ನು ಒಪ್ಪಿಸ್ಕೊಡಿ. ಅಪ್ಪ, ನಮ್ಮನ್ನ ನಂಬಿಗಸ್ತರಾಗಿರುವಂತೆ ಕೃಪೆ ಮಾಡಪ್ಪ. ನಾವು ನೀತಿವಂತರಾಗಿರುವಂತೆ ಕೃಪೆ ಅನುಗ್ರಹಿಸಪ್ಪ. ನಿಮಗೆ ಮುಂದೆ ಪರಿಶುದ್ಧವಾಗಿರುವಂತೆ ನಮಗೆ ಕೃಪೆ ಅನುಗ್ರಹಿಸಪ್ಪ. ನೀವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗಲೇ ದೇವರ ಬಿಡುಗಡೆ, ದೇವರ ಅದ್ಭುತ, ದೇವರ ಸೌಖ್ಯ, ದೇವರ ಆಶೀರ್ವಾದಗಳು ಈಗಲೇ ನಿಮ್ಮಲ್ಲಿ ಇಳಿದು ಬರ್ತಿದೆ. ಕಣ್ಣು ಮುಚ್ಚಿ ಪ್ರಾರ್ಥಿಸುವ. ಅಪ್ಪ ಯೇಸುವೆ, ಪರಿಶುದ್ಧವಾದ ದೇವರೇ, ಈ ಪ್ರಾರ್ಥನೆ ಸಮಯದಲ್ಲಿ ಈ ಲೈಫ್ ಟಿವಿ ಮೂಲಕ ಯಾರೆಲ್ಲ ನಿಮ್ಮ ವಾಕ್ಯವನ್ನು ಕೇಳಿ ಅಪ್ಪ ಒಪ್ಪಿಸ್ಕೊಟ್ಟಿದ್ದಾರೋ, ಯಾರೆಲ್ಲ ನನ್ನ ಜೀವನದಲ್ಲಿ ವ್ಯಾಧಿ, ಸಾಲ, ತಡೆ, ಸೈತನ ಹೋರಾಟ, ಅನೇಕ ಅಗತ್ಯಗಳಿದೆ, ನನಗೆ ಆಸರೆ ಇಲ್ಲ ಅಂತ ವೇದನೆ ಬರ್ತಿದ್ದಾರೆ ಸಪ್ಪ. ಯಾರೆಲ್ಲ ಸ್ವಾಮಿ ನನ್ನನ್ನು ನಂಬಿಗಸ್ತರಾಗಿ ಒಪ್ಪಿಸ್ಕೊಡ್ತೇನೆ, ನೀತಿವಂತರಾಗಿರೋದಕ್ಕೆ ಒಪ್ಪಿಸ್ಕೊಡ್ತೇನೆ, ಪರಿಶುದ್ಧವಾಗಿ ಜೀವಿಸೋದಕ್ಕೆ ಒಪ್ಪಿಸ್ಕೊಡ್ತೇನೆ ಎಂಬುದಾಗಿ ಯಾರೆಲ್ಲ ಅರಿಕೆ ಮಾಡಿ ಪ್ರಾರ್ಥಿಸಿ ನಿಮ್ಮ ಪಾದದಲ್ಲಿ ಯಥಾರ್ಥವಾಗಿ ಅಪ್ಪ ಒಪ್ಪಿಸ್ಕೊಡ್ತಿದ್ರು, ಒಬ್ಬೊಬ್ಬರ ಜೀವನದಲ್ಲಿ ಕರ್ತನೆ ಅದ್ಭುತ ಮಾಡಪ್ಪ, ಅತಿಶಯಗಳನ್ನು ಮಾಡಪ್ಪ, ಸೌಖ್ಯವನ್ನು ಕೊಡಪ್ಪ, ಸಾಲವನ್ನು ನೀಗಿಸಿ ರಾಜ್ಯ, ತಡೆಗಳನ್ನು ಒಡೆದಾಕ ಸ್ವಾಮಿ. ಅವರ ಅಗತ್ಯಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಸಂಧಿಸಲ್ಪಡಲಿ. ಅವರ ಕುಟುಂಬದಲ್ಲಿರುವಂಥ ಎಲ್ಲ ಸೈತನ ಕ್ರಿಯೆಗಳು ಬಿಡುಗಡೆ ಯೇಸುವಿನ ನಾಮದಲ್ಲಿ. ಅವ್ರ ಜೀವನದಲ್ಲಿರುವಂಥ ಎಲ್ಲ ದರಿದ್ರಗಳು, ವೇದನೆಗಳು, ಕಷ್ಟಗಳು, ಸಾಲಗಳು ನೀಗಿ ದೇವರೇ ನಿಮ್ಮ ಆಶೀರ್ವಾದಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಒಂದೊಂದು ಕುಟುಂಬದ ಮೇಲೆ, ದೇವರ ಮಕ್ಕಳ ಮೇಲೆ ಇಳಿದು ಬರುತ್ತಗ ಸ್ತೋತ್ರ ಮಾಡ್ತೀರಪ್ಪ. ಆ ರೀತಿ ನಿನ್ನ ಆಸ್ವಾದಿಸಿದ ಸ್ತೋತ್ರ. ಎಲ್ಲ ಘನ ಸ್ತುತಿ ಮಹಿಮೆ ನಿಮ್ಮ ಒಬ್ಬರಿಗೆ ಉಂಟಾಗಲಿ ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.